ವಾರ್ನಿಂಗ್ ಕೊಟ್ಟ ಬಳಿಕವೂ ನಿಲ್ತಾ ಇಲ್ಲ ಕೈ ಬಣ ಬಡಿದಾಟ. ಸಿಎಂ ಹಾಗೂ ಡಿಸಿಎಂಗಳ ಬಣಗಳ ನಡುವೆ ಮುಂದುವರೆದಿದೆ ಜಟಾಪಟಿ. ಈಗಾಗಲೇ ಹೇಳಿದ ಹಾಗೆ ಒಂದ್ ಕಡೆ ಸಿದ್ದರಾಮಯ್ಯನವರ ಬಣ, ಮತ್ತೊಂದು ಕಡೆ ಡಿಕೆ ಶಿವಕುಮಾರ್ ಅವರ ಬಣ. ಈ ಬಣ ಬಡಿದಾಟದಲ್ಲಿ ಏನೇನು ಬದಲಾವಣೆಗಳಾಗಬಹುದು? ಹೈಕಮಾಂಡ್ ಎಚ್ಚರಿಕೆ ಕೊಟ್ಟರು ಕೂಡ ಅವ್ರ ಪರವಾಗಿ ಇವರು, ಇವ್ರ ಪರವಾಗಿ ಅವರು ಹೇಳಿಕೆಗಳನ್ನ ಕೊಡ್ತಾನೆ ಇದ್ದಾರೆ. ಸಿಎಂ ಪರವಾಗಿ ದಲಿತ ನಾಯಕರು, ದಲಿತ ಸಚಿವರು ಹೇಳಿಕೆ ಕೊಟ್ಟರೆ, ಡಿಸಿಎಂ ಪರವಾಗಿ ಅನೇಕರು ಶಾಸಕರೇನಿದ್ದಾರೆ ಹೇಳಿಕೆ ಕೊಡ್ತಿದ್ದಾರೆ ಮುಂದಿನ ಮುಖ್ಯಮಂತ್ರಿ ಇವರೇ ಅಂತ. ಹಾಗಾಗಿ ಬಣ ಬಡಿದಾಟದಿಂದಾಗಿ ಗೊಂದಲಕ್ಕೀಡಾಗ್ಬಿಟ್ಟಿದೆಯಾ ಹೈಕಮಾಂಡ್? ಕಾದು ನೋಡುವಂತ ತಂತ್ರಗಾರಿಕೆಯನ್ನ ವರಿಷ್ಠರು ಅನುಸರಿಸ್ತಾ ಇದ್ದಾರಾ? ರಾಜ್ಯದವರೇ ಎಐಸಿಸಿ ಅಧ್ಯಕ್ಷರಾಗಿದ್ರು ಕೂಡ ಕಂಟ್ರೋಲಿಗೆ ಸಿಗ್ತಾ ಇಲ್ಲ ರಾಜ್ಯ ನಾಯಕರು. ತಲೆದಂಡದ ಮೂಲಕ ಬಿಸಿ ಮುಟ್ಟಿಸುತ್ತಾ ಕಾಂಗ್ರೆಸ್ ಹೈಕಮಾಂಡ್ ಒಂದು ಬಣಕ್ಕೆ ಮಾತ್ರ ಬಿಸಿ ಮುಟ್ಟಿಸಿದ್ರೆ ಭಿನ್ನ ಮತ ಭುಗಿಲೇಳೋ ಸಾಧ್ಯತೆ ಇದೆ. ಎರಡೂ ಕಡೆನೂ ಕೂಡ ಬ್ಯಾಲೆನ್ಸ್ಡ್ ಆಗಿರ್ಬೇಕಾಗುತ್ತೆ ವರಿಷ್ಠರು. ಹೀಗಾಗಿ ಕುತೂಹಲ ಮೂಡಿಸಿರೋದು ಕಾಂಗ್ರೆಸ್ ವರಿಷ್ಠರ ನಡೆ. ಏನ್ ಮಾಡಬಹುದು ಅಂತ ನೋಡಿ. ಈಗ ಡಿಕೆ ಶಿವಕುಮಾರ್ ಅವರ ಪರವಾಗಿರುವಂತ ಬೆಂಬಲಿಗರಿಗೆ ಬಿಸಿ ಮುಟ್ಟಿಸಿದ್ರೆ ಅಲ್ಲೂ ಕೂಡ ಮತ್ತಷ್ಟು ಅಸಮಾಧಾನ ಭುಗಿಲೇಳುತ್ತೆ. ಅಥವಾ ಸಿದ್ದರಾಮಯ್ಯನವರ ಪರವಾಗಿ ಏನು ಬ್ಯಾಟ್ ಬೀಸ್ತಿರ್ತಾರೆ, ಸತೀಶ್ ಜಾರಕಿಹೊಳಿ ಆಗಲಿ, ರಾಜಣ್ಣ ಆಗಲಿ, ಪರಮೇಶ್ವರ್ ಆಗಲಿ, ಇವರಿಗೇನಾದರೂ ಬಿಸಿ ಮುಟ್ಟಿಸಿದ್ರೆ ಅಲ್ಲೂ ಭುಗಿಲೇಳುವಂಥ ಅಸಮಾಧಾನ ಬಹಳ ದೊಡ್ಡ ಮಟ್ಟದಲ್ಲೇ ಇರುತ್ತೆ. ಹಾಗಾಗಿ ಈ ಎರಡೂ ಬಣದಲ್ಲಿರುವಂಥ ನಾಯಕರನ್ನು ಕೂಡ ಒಂದು ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು, ಇಲ್ಲಾಂದರೆ ವಾರ್ನ್ ಮಾಡಬೇಕು. ಬಟ್ ಎಷ್ಟೇ ವಾರ್ನ್ ಮಾಡಿದರೂ ಕೂಡ ಇವ್ರು ಕೊಡುವಂಥ ಹೇಳಿಕೆಗಳು, ಅವ್ರು ನಡೆಸ್ತಾ ಇರುವಂಥ ಚಟುವಟಿಕೆಗಳು, ಮೀಟಿಂಗ್ಗಳು, ರಹಸ್ಯವಾಗಿ ನಡೆಸ್ತಾ ಇರುವಂಥ ಸಭೆಗಳು, ಅವಕ್ಕೇನು ಕಮ್ಮಿ ಇಲ್ಲ. ಅಲ್ಲೊಂದು ಇಲ್ಲೊಂದು ಸಭೆಗಳು ಆಯಿತು ಅಂತ ಗೊತ್ತಾಗುತ್ತೆ, ಬಟ್ ಗೊತ್ತಾಗ್ದೇ ಆಗುವಂಥ ಮೀಟಿಂಗ್ಗಳು ಅದೆಷ್ಟೋ ಗೊತ್ತಿಲ್ಲ. ಹಾಗಾಗಿ ಸದ್ಯಕ್ಕೆ ವರಿಷ್ಠರು ಏನು ಮಾಡಬಹುದು ಅಂತ. ಡಿಸಿಎಂ ಡಿಕೆ ಶಿವಕುಮಾರ್ ಅವ್ರಿಗೂ ಖಡಕ್ಕಾಗಿ ವಾರ್ನ್ ಕೊಡೋಂಗಿಲ್ಲ, ಅಥವಾ ಸಿದ್ದರಾಮಯ್ಯನವ್ರಿಗೂ ಖಡಕ್ಕಾಗಿ ವಾರ್ನ್ ಕೊಡೋಂಗಿಲ್ಲ. ಅಂದರೆ ನಿಮ್ಮ ಪರವಾಗಿ ಬ್ಯಾಟ್ ಬೀಸ್ತಾ ಇರುವಂಥವ್ರನ್ನ ನೀವು ಕಂಟ್ರೋಲ್ ಮಾಡಿ ಅಂತ ಹೇಳುವಂತಿಲ್ಲ. ಅಂಥ ಪರಿಸ್ಥಿತಿಯಲ್ಲಿ ಈಗ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಇರ್ಬೋದು, ರಾಹುಲ್ ಗಾಂಧಿ ಇರ್ಬೋದು, ಎಲ್ಲರೂ ಇದ್ದಾರೆ ನೋಡಿ. ನಮ್ಮ ರಾಜ್ಯದಿಂದನೇ ಆಯ್ಕೆಯಾಗಿ ಹೋಗಿರುವಂಥ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೂ ಕೂಡ ಕಂಟ್ರೋಲಿಗೆ ಸಿಗ್ತಾ ಇಲ್ಲ ರಾಜ್ಯ ಕಾಂಗ್ರೆಸ್ನ ನಾಯಕರು. ಏನು ಮಾಡಬೇಕು ಅನ್ನೋದೇ ಸದ್ಯಕ್ಕಿರುವಂಥ ಗೊಂದಲ. ಹಾಗಾಗಿ ಎಐಸಿಸಿ ಅಧ್ಯಕ್ಷ ಮುಂದಿನ ನಡೆ ಏನಾಗಿರುತ್ತೆ ಕಾದ್ ನೋಡೋಣ.